ರಾಜ್ಯದಲ್ಲಿ ಡಿಸಿಎಂ ದಂಗಲ್ ಮಧ್ಯೆ ಒಕ್ಕಲಿಗರ ಹೊಸ ಡಿಮಾಂಡ್. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಎದುರೇ ಸಿಎಂ ಬದಲಾವಣೆಯ ಕೂಗು. ಸಿದ್ದರಾಮಯ್ಯ ಎದುರಲ್ಲೇ ಡಿಕೆಶಿಗೆ ಸಿಎಂ ಮಾಡಿ ಅಂತ ಒತ್ತಾಯ. ಕೆಂಪೇಗೌಡರ ಜಯಂತಿಯಲ್ಲಿ ಡಿಕೆಶಿ ಸಿಎಂ ಆಗಲಿ ಅಂತ ಸ್ವಾಮೀಜಿ ಹೇಳ್ತಾರೆ. ಅದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಕೂಡ ಇರ್ತಾರೆ. ಡಿಕೆಶಿ ಪರವಾಗಿ ಚಂದ್ರಶೇಖರ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ರು. ಬ್ಯಾಟಿಂಗ್ ಆದ ಮೇಲೆ ಒಬ್ಬರು ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ನೆನೆ ಏನೇನೆಲ್ಲ ಆಯ್ತು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಕ್ಕಲಿಗ ಸಮುದಾಯ ಅಂತ ಯಾಕೆ ಎಲ್ಲರೂ ಅದನ್ನೇ ಹೇಳ್ತೀರಾ? ಅವರು ಒಕ್ಕಲಿಗ ಸಮುದಾಯ ಅಂತಿಲ್ಲ, ಪ್ರಜೆಗಳಿಗೂ ಒಳ್ಳೆಯದಾಗಲಿ ಅಂತ ಅವರು ಮನಸ್ಸಿನಲ್ಲಿರ್ತಕ್ಕಂಥದ್ದು. ಶಿವಕುಮಾರ್ ಕಷ್ಟಪಟ್ಟಿರೋದ್ರಿಂದ ಮತ್ತು ಅವರು ಎಲ್ಲ ಕಡೆ ಓಡಾಡಿ ಪಕ್ಷನ ಸಂಘಟನೆ ಮಾಡಿರೋದ್ರಿಂದ ಅವ್ರನ್ನ ಖಂಡಿತವಾಗಿ ಮಾಡಿ ಎಲ್ಲರೂ ಅನುಭವಿಸಿದಾರಲ್ವ. ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಅನುಭವಿಸಿ, ಇವರು ಆಗಿಲ್ಲ, ಇವ್ರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್? ಇದು ಡೆಮಾಕ್ರಸಿ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳಿ. ಸ್ವಾಮೀಜಿಯವರು ಉತ್ಸಾಹದಿಂದ ಹೇಳ್ತಾರೆ, ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅರ್ಥ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಕೆಲವರು ಅಭಿಮಾನಿ ಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಅದು ಮುಖ್ಯ. ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ, ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ ಅದಕ್ಕೆ ಉತ್ತರ ಕೊಡ್ತೀವಿ. ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಅವರೇ ಮುಖ್ಯಮಂತ್ರಿ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಆಕಾಂಕ್ಷಿ ಅಲ್ಲ. ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರು ಆಗ್ತೀರಿ, ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀವಿ. ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀಲಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿದ್ದ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತನೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನು ಯಾಕೆ ವ್ಯಾಖ್ಯಾನ ಮಾಡಕ್ ಹೋಗ್ಲಿ? ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ. ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲಾನ ಇದೆಯಾ? ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಕೂತ್ಕೊಂತ ಹೇಳಿದಂಥದ್ದು ಯಾವ್ದಾನ ಒಂದೇ ಒಂದು ಉದಾಹರಣೆ ಇದ್ರೆ ಹೇಳಿ. ಸೋನಿಯಾ ಗಾಂಧಿ ಒಬ್ಬರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತ ಹೇಳಿ ಮನಮೋಹನ್ ಸಿಂಗ್ ಮಾಡಿದ್ದಾರೆ. ಅವರು ಈ ಪ್ರಶಾಂತ್, ನಿನ್ನೆಯ ಡೆವಲಪ್ಮೆಂಟ್ ಎಲ್ಲಿಂದ ಎಲ್ಲೆಲ್ಲಿಗೂ ಹೊರಟೋಗಿದೆ. ಅಟ್ ದ ಸೇಮ್ ಟೈಮ್ ರಾಜಣ್ಣ ಇಸ್ ವೆರಿ ಕ್ಲಿಯರ್. ಯಾರು ಅಧಿಕಾರ ಬಿಟ್ಕೊಡ್ತಾರೆ ಹೇಳಿ, ಯಾರು ಬಿಟ್ಕೊಡ್ತಾರೆ ಎಕ್ಸಾಂಪಲ್ ಕೊಡಿ ಅಂತಿದ್ದಾರೆ ಅವರು. ಇದರ ಪ್ಯಾರಲಲ್ ಇದಕ್ಕೆ ಉದಾಹರಣೆ ಕೊಡ್ಬೇಕಂದ್ರೆ, ಅಂದರೆ ಹೆಂಡತಿ ಗಂಡನಿಗೆ ಕೇಳ್ತಾ ಇರ್ತಾಳೆ ನೆಕ್ಲೆಸ್ ಕೊಡಿಸಿ ಅಂತ. ಇಬ್ಬರು ಹೊರಟಿದ್ದಾಗ ಪಕ್ಕದ ಮನೆಯವನು, ಅವನಿಗೇನು ಪಾಪ ಸಂಬಂಧ ಇಲ್ಲ, ಏನ್ರಿ ನೆಕ್ಲೆಸ್ ಕೊಡಿಸಿದ್ರಾ ಅಂತ ಕೇಳೋದಂತಿದೆ. ಅಂದರೆ ಉರಿಯುವ ಬೆಂಕಿಗೆ ತುಪ್ಪ ಹಾಕೋದಂದರೆ ಇದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಇದೊಂದು ಪೊಲಿಟಿಕಲ್ ಫೈಟ್ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತು. ಈ 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರಾ? ಈ ಪ್ರಶ್ನೆ ಅದು ಕಾಂಗ್ರೆಸ್ನ ಆಂತರಿಕವಾಗಿರ್ತಕ್ಕಂಥ ಪ್ರಶ್ನೆ, ರಾಜಕೀಯ ಪ್ರಶ್ನೆ. ಆದರೆ ಅದಕ್ಕೆ ಏನೂ ಸಂಬಂಧ ಇಲ್ಲದ ಸ್ವಾಮೀಜಿಯೊಬ್ಬರು ನಮ್ಮ ಸಮುದಾಯಕ್ಕೆ ಯಾಕೆ ಸಿಗಬಾರ್ದು ಅಂತ ಕೇಳಿಲ್ಲ ಅವರು. ಡಿ.ಕೆ. ಶಿವಕುಮಾರ್ಗೆ ಯಾಕೆ ಸಿಗಬಾರ್ದು? ನೀವೆಲ್ಲ ಅನುಭವಿಸಿದ್ದೀರಿ, ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ.
ನೀವಂದರೆ ಆ ಇಡೀ ಸ್ಟೋರಿಯಲ್ಲಿ ಈ ಮಾತುಗಳ ಮಹತ್ವನೇ ಇಲ್ಲ. ಸ್ವಾಮೀಜಿ ಹೇಳಿದ ನಂತರ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾರೆ. ಆ ಪ್ಯಾನ್ ಮಾಡಿದ ಕ್ಷಣ ನೀವು ಮುಖ್ಯಮಂತ್ರಿಗಳ ಒಂದು ರೀತಿಯ ಮುಖದ ಭಾವಗಳನ್ನು ನೋಡಿ, ಡಿ ಕೆ ಶಿವಕುಮಾರ್ ಮುಖದ ಭಾವಗಳನ್ನು ನೋಡಿ ನಿಮಗೆ ಇಡೀ ಸ್ಟೋರಿ ಸಾಕಷ್ಟು ಅರ್ಥ ಆಗಿಬಿಡುತ್ತೆ. ನನಗನ್ಸುತ್ತೆ ನೋಡಿ, ಕಳೆದ 3-4 ದಿನಗಳಿಂದ ಲೋಕಸಭಾ ಚುನಾವಣೆಯ ನಂತರ ಯಾವಾಗ ಡಿ ಕೆ ಶಿವಕುಮಾರ್ ಹೋಗಿ ಚನ್ನಪಟ್ಟಣದಲ್ಲಿ ನಾನೇ ನಿಲ್ತೀನಿ ಅಂತ ಹೇಳಿದರು, ಅವ್ರು ಹೇಳಲಿಲ್ಲ, ಆದರೆ ಆ ರೀತಿಯಾಗಿರ್ತಕ್ಕಂಥ ನಾನು ನಿಲ್ಬಹುದು ಅಂತಕ್ಕಂಥ ಒಂದು ಟೆಸ್ಟಿಂಗ್ ಆಫ್ ವಾಟರ್ ಮಾಡ್ತಾಯಿದ್ರು. ಡಿ ಕೆ ಸುರೇಶ್ ನಿಲ್ಬೋದು ಅಂತಕ್ಕಂಥದ್ದಿತ್ತು. ಏಕಾಏಕಿ ಸಿದ್ದರಾಮಯ್ಯನವರ ಬಣ ಶುರು ಮಾಡ್ತು, ಇಲ್ಲ 3 DCM 4 DCMಗಳನ್ನ ಸೃಷ್ಟಿ ಮಾಡಬೇಕು, ಜಾತಿಗೊಂದರಂತೆ DCM ಕೊಡಬೇಕು. ಅದರ ಮುಖ್ಯ ಕಾರಣ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನು ಕೆಳಗಿಳಿಸೋದು. ಇದೆಲ್ಲದರ ಮಧ್ಯೆ ಇದಕ್ಕೊಂದು ವಿಚಿತ್ರ ಟ್ವಿಸ್ಟ್ ದೊರಕಿತ್ತು ನಿನ್ನೆ ಸ್ವಾಮೀಜಿಗಳ ಹೇಳಿಕೆ. ಅವ್ರು ಹೇಳ್ತಾ ಇದ್ದಾರೆ, ಇದನ್ನು ಡಿ ಕೆ ಶಿವಕುಮಾರನ್ನು ಯಾಕೆ ಮುಖ್ಯಮಂತ್ರಿ ಮಾಡಲ್ಲ, ನೀವೆಲ್ಲ ಅನುಭವಿಸಿದಿರಿ, ಮುಖ್ಯಮಂತ್ರಿ ಮಾಡಿ ಅಂತ. ಅದು ಒಂದು ಹೊಸ ಟ್ವಿಸ್ಟನ್ನು ಈ CM DCM ದಂಗಲ್ ಅಂತ ನಾವೇನು ಅದಕ್ಕೆ ಕರಿತೀವಿ, ಅದಕ್ಕೊಂದು ಹೊಸ ಟ್ವಿಸ್ಟನ್ನು ನೀಡಿದೆ. ತಕ್ಷಣಕ್ಕೇನೋ ಆಗಿ ಹೋಗ್ಬಿಡುತ್ತೆ ಅಂತಕ್ಕಂಥದ್ದಿಲ್ಲ, ಆದರೆ ಮಾತುಗಳು ಹೇಗಾಗ್ತದೆ ನೋಡಿ. ರಾಜಣ್ಣ 2 ದಿನ ಏನು ಹೇಳ್ತಾಯಿದ್ರು, ಹೈಕಮಾಂಡ್ ತೀರ್ಮಾನ ಅಂತಿಮ, ನಮ್ಮಲ್ಲೊಂದು ಹೈಕಮಾಂಡ್ ಇದೆ ಅಂತ ಹೇಳ್ತಾಯಿದ್ರು. ನಿನ್ನೆ ಸ್ವಾಮೀಜಿಯ ಹೇಳಿಕೆಯ ನಂತರ ತಕ್ಷಣಕ್ಕೆ ರಾಜಣ್ಣ ಅವರ ಹೇಳಿಕೆಗಳು ಚೇಂಜ್ ಆದವು. ಏನು ಹೇಳಿದರು, ಯಾರಾದರೂ ಬಿಟ್ಕೊಟ್ಟಿದ್ದಾರೆ ಇವತ್ತಿನವರೆಗೆ ಅಂತ. ರಾಜಸ್ಥಾನದಲ್ಲೂ ಹೀಗೆ ಆಗಿತ್ತು, ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ವರ್ಸಸ್ ಸಿಂಗ್ ದೇವ್ ಇದೇ ರೀತಿ ನಡೆದಿತ್ತು. ನಿಮಗೆ ಮಧ್ಯಪ್ರದೇಶದಲ್ಲಂತರೂ ಪಾರ್ಟಿನೇ ಒಡೆದು ಹೋಯಿತು, ಜ್ಯೋತಿರಾದಿತ್ಯ ಸಿಂಧಿಯಾ ವರ್ಸಸ್ ಕಮಲ್ನಾಥ್ ಕಾರಣದಿಂದಾಗಿ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಪ್ರಬಲ ನಾಯಕರು. ಸಿದ್ದರಾಮಯ್ಯ ಅಂತೂ ಒಂದು ನಾಚ್ ಮೇಲಿರ್ತಾರೆ, ಮಾಸ್ ಲೀಡರ್ ಹೌದು, ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇದೆ. ಡಿ ಕೆ ಶಿವಕುಮಾರ್ ಆರ್ಗನೈಸಿಂಗ್ ಕೆಪಾಸಿಟಿ ಇದೆ, ಪ್ರಬಲ ಸಮುದಾಯದಿಂದ ಕೂಡ ಬರ್ತಾರೆ. ರಾಜಕಾರಣದ ಇಂಟ್ರಿಕಸೀಸ್ಗಳು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ದೇ ಆರ್ ವೆರಿ ಗುಡ್ ಪ್ಲೇಯರ್ಸ್, ಸೀಸನ್ಡ್ ಪ್ಲೇಯರ್ಸ್. ಈ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳೇನಿವೆ, ಇದು ಒಂದು ಹೊಸ ಟ್ವಿಸ್ಟನ್ನು, ಯಾರು CM ಆಗ್ತಾರೆ, ಯಾರು DCM ಆಗ್ತಾರೆ, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ ಕೆ ಮುಂದುವರಿತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಹೊಸ ಟ್ವಿಸ್ಟನ್ನು ನೀಡಿದೆ ಅಂತ ಅನಿಸುತ್ತೆ. ಇದೇ ರೀತಿ ಹೇಳಿಕೆಗಳು ಮುಂದುವರಿತಾ ಹೋದರೆ ಇನ್ನಷ್ಟು ಇದರಲ್ಲಿ ಜಾಯ್ನ್ ಆಗೋರು ಇರ್ತಾರೆ. ಈಗ ಒಕ್ಕಲಿಗರ ಸ್ವಾಮೀಜಿ ಹೇಳಿಕೆ ಕೊಟ್ಟಾಕ್ಷಣ ಕುರುಬರ ಸ್ವಾಮೀಜಿಗಳು ಬಂದು ಹೇಳಿಕೆ ಕೊಡ್ಬೋದು, ನಾಳೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಬಂದು ಹೇಳಿಕೆ ಕೊಡ್ಬೋದು. ಆಗ ಕಾಂಗ್ರೆಸ್ ಇನ್ನಷ್ಟು ಇಕ್ಕಟ್ಟಿನ ಸ್ಥಿತಿಗೆ ತಲುಪುತ್ತೆ. ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಮಾತನ್ನು ರಾಜಣ್ಣ, ಜಮೀರ್ ಅಹ್ಮದ್ ಖಾನ್ ಮತ್ತು ಸತೀಶ್ ಜಾರಕಿಹೊಳಿ ಮೀರಿ ಹೇಳಿಕೆ ಕೊಟ್ಟರು, ಹೈಕಮಾಂಡ್ ಮಾತನ್ನ ಮೀರಿ ಬಸವರಾಜ್ ಶಿವಗಂಗಾ ಹೇಳಿಕೆ ಕೊಟ್ಟರು. ಆ ಹೇಳಿಕೆಗಳು ಪ್ರತಿ ಹೇಳಿಕೆಗಳ ನಡುವೆ ಸ್ವಾಮೀಜಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಹಾಗೇನು ಚಂದ್ರಶೇಖರ ಸ್ವಾಮೀಜಿ ಭಾಳ ಪೊಲಿಟಿಕಲಿ ಪವರ್ಫುಲ್, ಸಮುದಾಯದಲ್ಲಿ ಪವರ್ಫುಲ್ ಸ್ವಾಮೀಜಿ ಅಲ್ಲ, ಆದರೆ ಆ ಪರ್ಸೆಪ್ಷನ್ ಏನು ಕ್ರಿಯೇಟ್ ಆಯಿತು, ಒಕ್ಕಲಿಗರಿಗೆ ಯಾಕೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ ಅಂತಕ್ಕಂಥ ಪರ್ಸೆಪ್ಷನ್ ಏನು ಕ್ರಿಯೇಟ್ ಮಾಡಿದ್ರು ನಿನ್ನೆ, ಅದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ, ಈ ಇಡೀ ಜಗಳಕ್ಕೆ ಹೊಸ ಆಯಾಮವನ್ನು ನೀಡುತ್ತಾ ಅನ್ನೋದು ಕ್ವೈಟ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನೋಡಿ, 3 ವರ್ಷದ ಒಂದು ಭರವಸೆಯನ್ನು ಸೋನಿಯಾ ಗಾಂಧಿ ನನಗೆ ನೀಡಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಖಾಸಗಿಯಾಗಿ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಮತ್ತು ಅವರ ಆಪ್ತ ವಲಯ ಕೂಡ ಹೇಳುತ್ತೆ, ಸೋನಿಯಾ ಗಾಂಧಿ 3 ವರ್ಷದ ಟರ್ಮನ್ನು ಸಿದ್ದರಾಮಯ್ಯ, 2 ವರ್ಷದ ಟರ್ಮನ್ನು ಡಿ ಕೆ ಶಿವಕುಮಾರ್ಗೆ ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಬಣ ಏನು ಪ್ರಯತ್ನ ಮಾಡ್ತಾ ಇದೆ, ಆದಷ್ಟು ಬೇಗ ಡಿ ಕೆ ಶಿವಕುಮಾರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲೊಬ್ಬರ ಹೊಸಬರನ್ನು ತಂದು ಕೂಡಿಸ್ಬೇಕು. ಆಗ ಏನಾಗುತ್ತೆ, ಡಿ ಕೆ ಶಿವಕುಮಾರರ ಹೋಲ್ಡ್ ಆನ್ ಪಾರ್ಟಿ ಕಡಿಮೆ ಆಗುತ್ತೆ. ನೋ ಡೌಟ್ ಈಸ್ ಅ ಸ್ಟ್ರಾಂಗ್ ಮ್ಯಾನ್, ಆದರೆ ಅವರ ಪಾರ್ಟಿ ಮೇಲಿನ ಹೋಲ್ಡ್ ಕಡಿಮೆ ಆದರೆ ಅಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಏನೊಂದು ತಲ್ಲಣ ಸೃಷ್ಟಿ ಆಗ್ಬೋದು, ಅದನ್ನು ತಡಿಬಹುದು ಅನ್ನೋದನ್ನು ಸಿದ್ದರಾಮಯ್ಯ ಬಣ ಪ್ರಯತ್ನ ಮಾಡ್ತಾರೆ. 2 ರೀತಿಯದನ್ನು ನೋಡ್ಬೋದು. ಒಂದು, ಡಿ ಕೆ ಶಿವಕುಮಾರ್ ಕೂಡ ಡೆಸ್ಪರೇಟ್ ಇದ್ದಾರೆ ಮುಖ್ಯಮಂತ್ರಿ ಆಗೋಕ್ಕೆ, ಸಹಜವಾಗಿ ಎಲ್ಲರೂ ಡೆಸ್ಪರೇಟ್ ಇರ್ತಾರೆ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಎದುರುಗಡೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಸಿದ್ದರಾಮಯ್ಯ ಬಣ ಏನಿದೆ, ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಜಮೀರ್ ಅಹ್ಮದ್ ಖಾನ್, ಇವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಕೆಳಗಿಳಿದ್ರೆ ನಮ್ಮದೇನು, ನಮ್ಮ ಸ್ಥಾನಮಾನ ಏನು ಅನ್ನೋದರ ಬಗ್ಗೆ ಚಿಂತೆ ಇದೆ, ಆತಂಕ ಇದೆ. ಹೀಗಾಗಿ ಪದೇ ಪದೇ ಡಿ ಕೆ ಶಿವಕುಮಾರನ್ನು ಕಾರ್ನರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಪರವಾಗಿ ಸ್ವಾಮೀಜಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇದು ಯಾಕೆ ಮುಖ್ಯ ಆಗುತ್ತೆ ಭಾವನಾ, ಯಾಕೆ ಇಷ್ಟು
ಇಷ್ಟು ಇದನ್ನು ಯಾಕೆ ಗಂಭೀರತೆಯಿಂದ ತೆಗೆದುಕೊಳ್ಳಾಗುತ್ತೆ? ಕರ್ನಾಟಕದಲ್ಲಿ ಕಳೆದ 20 ವರ್ಷದ ರಾಜಕಾರಣದಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ 2004ರಲ್ಲಿ ಒಟ್ಟಿಗಿದ್ರು. 65 ಸೀಟ್ಗಳು ಬಂದು JDSಗೆ. ಮುಖ್ಯಮಂತ್ರಿ ಮಾಡಲಿಕ್ಕೆ ದೇವೇಗೌಡರು ನಾನು ಕೊಡಲ್ಲ ಅನ್ನುವ ಕಾರಣಕ್ಕೋಸ್ಕರ, ಅಥವಾ ದೇವೇಗೌಡರೇ ಸಿದ್ದರಾಮಯ್ಯನಂತ ಅವರು ಇದನ್ನು ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಸಿಟ್ಟು ಬರುತ್ತೆ, ನಾನೇ ಬಿಟ್ಟು ಬಂದು ಒಂದೊಂದು ಅವರು ಬೇರೆ ರೀತಿ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಬಂದ ನಂತರ ಒಕ್ಕಲಿಗರು ಮತ್ತು ಕುರುಬರ ನಡುವೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಅಕ್ರಿಮನಿ ಸ್ಟಾರ್ಟ್ ಆಯಿತು, ಪೊಲಿಟಿಕಲ್ ಅಕ್ರಿಮನಿ. ಅವರು ನೋಡಿ 2019 ಚುನಾವಣೆಯಲ್ಲಿ ಒಟ್ಟಿಗೆ ಚುನಾವಣೆ ಸ್ಪರ್ಧಿಸಿದ್ರು ಕೂಡ ಮತದಾರರು ಒಟ್ಟಿಗೆ ಒಕ್ಕಲಿಗರು ಕುರುಬರಿಗೆ ಹಾಕಲಿಲ್ಲ, ಕುರುಬರು ಒಕ್ಕಲಿಗರಿಗೆ ಹಾಕಲಿಲ್ಲ. ಆ ಸಂದರ್ಭದಲ್ಲಿ ಒಕ್ಕಲಿಗರ ಸ್ವಾಮೀಜಿ ನಿನ್ನೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಹೊಸ ಆಯಾಮವನ್ನು ಇಡೀ ಫೈಟ್ಗೆ ಕೊಡುತ್ತೆ. ಆ ಕಾರಣದಿಂದ ಇದನ್ನು ತುಂಬ ಗಂಭೀರತೆಯಿಂದ ತೆಗೆದುಕೊಳ್ಳಲಾಗುತ್ತೆ. ಈಗ ಸ್ವಾಮೀಜಿ ಹೇಳಿದ್ರು ಅಂದ ತಕ್ಷಣ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲ್ಲ, ಬಟ್ ದ ಪರ್ಸೆಪ್ಷನ್ ವಿಲ್ ಕ್ರಿಯೇಟ್. ಆ ಪರ್ಸೆಪ್ಷನನ್ನು ಕಾಂಗ್ರೆಸ್ ಹೇಗೆ ಕಂಟೈನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ನ ಮುಂದಿನ ರಾಜಕಾರಣವನ್ನು ನಿರ್ಧರಿಸುತ್ತೆ. ನೋಡಿ, ಬಂಗಾರಪ್ಪನವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಲಿಲ್ಲ. ವಾಟ್ ಹ್ಯಾಪನ್ ಇನ್ 94? ಅವ್ರು ಮುಖ್ಯಮಂತ್ರಿಯ ಕೆಳಗಿಳಿದ ನಂತರ 170ರಲ್ಲಿದ್ದ ಕಾಂಗ್ರೆಸ್ 30ಕ್ಕೆ ಬಂತು. 2004 SM ಕೃಷ್ಣ ನಂತರ ಬಂಗಾರಪ್ಪನವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಂಗಾರಪ್ಪನವ್ರು BJPಗೆ ಹೋದರು. BJP 44ರಲ್ಲಿ ಇದ್ದಿದ್ದು 99ರಲ್ಲಿ ಇಟ್ ವೆಂಟ್ ಅಪ್ ಟು 79 + 5 ಆಫ್ JDU, 84ಕ್ಕೆ ಹೋಯಿತು. ಯಾವಾಗ ಯಾವುದೇ ಪಕ್ಷದಲ್ಲಿ ಒಳಜಗಳ ಶುರು ಆಗುತ್ತೋ ಅದು ವಿಘಟನೆಯ ದಾರಿ ಹಿಡಿದ್ರೆ ಆಗ ವಿಪಕ್ಷಗಳಿಗೆ ಡಿಫಾಲ್ಟ್ ಲಾಭ ಆಗಿದೆ. 2013ರಲ್ಲಿ BJPಯಲ್ಲಿ ಏನಾಯಿತು? ದೇ ವೇರ್ 110, ದೇ ಕೇಮ್ ಟು 40 in 2013. 2023ರಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಲಿಂಗಾಯತರು ಓಟ್ ಕೊಡಲಿಲ್ಲ, ಒಕ್ಕಲಿಗರು ಸ್ವಲ್ಪ ಮಟ್ಟಿಗೆ ಓಟ್ ಕೊಟ್ಟರು, OBC ಮತಗಳು ಹೋದವು, SC ಮತಗಳು ಕಡಿಮೆ ಆದವು, BJP 65ಕ್ಕೆ ಬಂತು. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಇತಿಹಾಸ ಇದೆ, BJPಗೂ ಕೂಡ ಇತಿಹಾಸ ಇದೆ. ಆ ದೃಷ್ಟಿಯಿಂದ ಸ್ವಾಮೀಜಿ ಹೇಳಿಕೆ ಕೊಟ್ಟ ನಂತರ ಈ ಮುಖ್ಯಮಂತ್ರಿ ಗಾದಿಯ ಪೊಲಿಟಿಕ್ಸ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಐ ಆಮ್ ಶ್ಯೂರ್. ನೋಡಿ, ಸಿದ್ದರಾಮಯ್ಯ, DK ಶಿವಕುಮಾರ್ ವೆರಿ ಸೀಸನ್ಡ್ ಪ್ಲೇಯರ್ ಇದ್ದಾರೆ. ಆಟ ಹೇಗೆ ಆಡೋದು ಅನ್ನೋದು ಗೊತ್ತಿದೆ, ಮೈಂಡ್ ಗೇಮ್ ಆಡ್ತಿದ್ದಾರೆ, ಎಲ್ಲವೂ ನಿಜ. ಆದರೆ ಬರೀ ಪೊಲಿಟಿಕಲ್ ಫೈಟ್ ಇದ್ದಾಗ ಪೊಲಿಟಿಷಿಯನ್ಸ್ ಅದನ್ನು ಮ್ಯಾನೇಜ್ ಮಾಡ್ಕೋತಾರೆ. ಸ್ವಾಮೀಜಿಗಳು ಮಧ್ಯಪ್ರವೇಶಿಸಿದಾಗ ಅದಕ್ಕೊಂದು ಬೇರೆ ರೀತಿಯ ಸಾಮಾಜಿಕ, ನಾನು ಸಂಘರ್ಷ ಅಂತ ಹೇಳಲ್ಲ, ಅದೊಂದು ತಿಕ್ಕಾಟದ ಸ್ವರೂಪ ಬರುತ್ತೆ. ಹಾಗೆ ನೋಡಿದರೆ ಸ್ವಾಮೀಜಿಗಳಿಗೆ ಇದಕ್ಕೇನು ಸಂಬಂಧ ಇಲ್ಲದ ವಿಷಯ. ಹಿಂದೆ ವಚನಾನಂದ ಶ್ರೀಗಳು ಇದೇ ರೀತಿ ಹೇಳಿಕೆ ಕೊಟ್ಟಿದ್ರು, ಅವ್ರಿಗೂ ಸಂಬಂಧ ಇರಲಿಲ್ಲ. ಮುರುಗೇಶ್ ನಿರಾಣಿಯನ್ನು ಮಂತ್ರಿ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ರು. ಯಡಿಯೂರಪ್ಪನವರು ಅಲ್ಲೇ ನಿಮ್ಗೇನ್ರಿ ಸಂಬಂಧ ಅಂತ ಕೇಳಿದ್ರು, ನೆನಪಿದ್ರು. ಸಿದ್ದರಾಮಯ್ಯನವರು ನನಗನ್ಸುತ್ತೆ ಅವ್ರಿಗೂ ಹಂಗೆ ಕೇಳಬೇಕು ಅಂತ ಅನಿಸಿರುತ್ತೆ, ನ್ಯಾಚುರಲಿ ಯಾರಿಗಾದರೂ ಹಾಗೆ ಅನಿಸುತ್ತೆ. ಆದರೆ ಒಕ್ಕಲಿಗರ ಕಾರ್ಯಕ್ರಮ, ಒಕ್ಕಲಿಗರ ಸ್ವಾಮೀಜಿ ತಾನು ಆ ರೀತಿಯ ಏನಾದರೂ ಒಂದು ಸಣ್ಣ ಪ್ರವೋಕ್ ಆದರೆ ದಟ್ ಕ್ಯಾನ್ ಲೀಡ್ ಟು ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಕಲ್ ಡೈನಾಮಿಕ್ಸ್. ಆ ಕಾರಣದಿಂದ ಸಿದ್ದರಾಮಯ್ಯನವರು ಅದನ್ನು ಕಂಟ್ರೋಲ್ ಮೇಲೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೂ ಅವ್ರ ಮುಖದಲ್ಲಿ ಆ ಒಂದು ಸಿಟ್ಟು ಕಾಣ್ತಾ ಇದೆ. ಈಗ ಸ್ವಾಮೀಜಿ ಆ ರೀತಿ ಹೇಳಿಕೆ ಕೊಡುವ ಅಗತ್ಯಗಳೇ ಇಲ್ಲ. ನಾವು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ ಅವ್ರಿಗೂ ಇದಕ್ಕೂ ಏನು ಸಂಬಂಧ ರೀ? ಆದರೆ ಅವ್ರು ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟಾಕ್ಷಣ ನೀವು ಪ್ರವೋಕ್ ಆಗಲಿಲ್ಲ. ಯಡಿಯೂರಪ್ಪನವ್ರು ಇದ್ರೆ ಪ್ರವೋಕ್ ಆಗಿಬಿಟ್ಟಿದ್ರು. ವಾಪಸ್ ಬರೋಣ, ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ರೇಣುಕಾಸ್ವಾಮಿ ಆ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅಂದರೆ ನೀವೊಂದು JDSದಿಂದ AVP JD ಕಟ್ಟಿ ಕಾಂಗ್ರೆಸ್ಗೆ ಹೋಗಿ 2 ಬಾರಿ ಮುಖ್ಯಮಂತ್ರಿ ಆಗಿ ಖರ್ಗೆ, ಪರಮೇಶ್ವರ್, DK ಶಿವಕುಮಾರ್ ಅಂಥವ್ರನ್ನ ಕಂಟೈನ್ ಮಾಡಿ ಆ ಮಟ್ಟಿಗೆ ಈಸ್ ಅ ವೆರಿ ಗುಡ್ ಪ್ಲೇಯರ್ ಆಫ್ ಪಾಲಿಟಿಕ್ಸ್ ಸಿದ್ದರಾಮಯ್ಯನವರು, ನೋ ಡೌಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.